ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದಾರೆ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್. ಎಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ಗೆ ಸ್ವಾಗತ. ಗೃಹಲಕ್ಷ್ಮಿ ಹಣ ಅಪ್ಡೇಟ್ ಏನು, ಲೇಟೆಸ್ಟ್ ಅಪ್ಡೇಟ್ ಏನು, ಹಣ ಯಾವಾಗ ಬರುತ್ತೆ, ಈ ದಿನ ಮಹಿಳೆಯರಿಗೆ 6,000 ಬರುತ್ತೆ. ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮಗೆ ಅಧಿಕೃತವಾಗಿ ಗೊತ್ತಿರುತ್ತೆ, ಸಾಕಷ್ಟು ಜನ ಮಹಿಳೆಯರಿಗೆ ಬರೋಬ್ಬರಿ 4,000 ರೂಪಾಯಿ ಕ್ರೆಡಿಟ್ ಕೂಡ ಆಗಿದೆ. ಇನ್ನು ಕೆಲವರಿಗೆ 2,000 ಕ್ರೆಡಿಟ್ ಆಗಿದೆ. ಇನ್ನು ಕೆಲವರಿಗೆ ಪೆಂಡಿಂಗ್ ಇರೋ ಹಣ ಕೂಡ ಬಾಕಿ ಇದೆ. ಇಲ್ಲಿ ಸರ್ಕಾರದವರು ಆದೇಶ ಕೂಡ ಮಾಡಿರೋ ಪ್ರಕಾರ ನಿಮಗೆ 23ನೇ ಕಂತಿನವರೆಗೂ ನಿಮಗೆ ಹಣ ಕ್ಲಿಯರ್ ಮಾಡಿದ್ದಾರೆ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಅಂದ್ರೆ ನಿಮಗೆ 23ನೇ ಕಂತಿನವರೆಗೂ ಹಣ ನಿಮ್ಮ ಖಾತೆಗೆ ಜಮೆ ಮಾಡಿದ್ದಾರೆ. ಇನ್ನು 24, 25ನೇ ಕಂತಿನ ಹಣ ಬಂದ್ಬಿಟ್ಟು 2 ತಿಂಗಳು ಪೆಂಡಿಂಗ್ ಇಟ್ಟಿದ್ದಾರೆ. ಅದನ್ನ ನಾವು ಶೀಘ್ರದಲ್ಲೇ ನಾವು ಜಮೆ ಮಾಡ್ತೀವಿ ಅಂತ ಹೇಳಿ ಸರ್ಕಾರ ಘೋಷಣೆ ಮಾಡಿದೆ. ಅಂದ್ರೆ ಇನ್ನು 2 ಕಂತಿನ ಹಣ ಬಂದ್ಬಿಟ್ಟು ಪೆಂಡಿಂಗ್ ಇದೆ, 24 ಮತ್ತು 25ನೇ ಕಂತಿನ ಹಣ. ಅಲ್ಲಿ ಯಾರಿಗೆ ಬಂದಿದೆ ಅಂತ ನೋಡೋದಾದ್ರೆ, ನೀವು ನಿಮ್ಮ ಸ್ಟೇಟಸ್ ಚೆಕ್ ಮಾಡಬೇಕಾಗುತ್ತೆ. ನಿಮ್ಮ ಬ್ಯಾಂಕ್ ಖಾತೆಗೆ ನೇರವಾಗಿ ಬರುತ್ತೆ ಅಂಡ್ ನಿಮಗೆ ಮೆಸೇಜ್ ಕೂಡ ಬಂದಿರುತ್ತೆ. ಅಂಡ್ ನೀವು ಡಿಬಿಟಿ ಕರ್ನಾಟಕ ಅಪ್ಲಿಕೇಶನ್ ಅಲ್ಲಿ ಕೂಡ ನೋಡಬಹುದು. ಇಲ್ಲಿ ಟಿಲ್ 23 ವರೆಗೂ ಕ್ಲಿಯರ್ ಮಾಡಿದ್ದಾರೆ. ನಿಮಗೆ ಏನಾದ್ರು ಹಳೆ ಪೆಂಡಿಂಗ್, ಲೈಕ್ ನಿಮಗೆ 22, 21 ಆ ರೀತಿ ಹಳೆ ಪೆಂಡಿಂಗ್ ಇದ್ರೆ ಹಳೆದನ್ನು ಕೂಡ ಸೇರಿಸಿ ನಿಮಗೆ ಈ ತಿಂಗಳು ಸೇರಿಸಿ 2 ಕಂತಿದ್ದು ಕೂಡ ಹಾಕಿರ್ತಾರೆ. ಅಂದ್ರೆ ನಿಮಗೆ 4,000 ಬರುತ್ತೆ. ಇಲ್ಲಿ 24, 25ನೇ ಕಂತಿಂದ ಕೂಡ ಇನ್ನು ಕೂಡ ಬಿಡುಗಡೆ ಮಾಡಿಲ್ಲ. ಅದನ್ನ ಬಿಡುಗಡೆ ಮಾಡಿದ ನಂತರ ನಿಮ್ಮ ಖಾತೆಗೆ ಜಮೆ ಆಗುತ್ತೆ 2,000. ಸದ್ಯಕ್ಕೆ 23 ಕಂತಿನ ಕ್ಲಿಯರ್ ಮಾಡಿದ್ದಾರೆ. ಲೈಕ್ ನಿಮಗೆ ಫಾರ್ ಎಕ್ಸಾಂಪಲ್ ನಿಮಗೆ 23ನೇ ಕಂತಿನ ಪೆಂಡಿಂಗ್ ಇತ್ತು ಅಂಡ್ 22ನೇ ಕಂತಿನ ಹಣ ಪೆಂಡಿಂಗ್ ಇತ್ತು ಅಂದ್ರೆ 23 + 22 ಎರಡು ಕೂಡ ಸೇರಿಸಿ 2,000 + 2,000 ನಿಮಗೆ 4,000 ಹಣ ಕೂಡ ನಿಮ್ಮ ಖಾತೆಗೆ ಜಮೆ ಮಾಡಿದ್ದಾರೆ. ಈ ರೀತಿ ಸರ್ಕಾರದಿಂದ ಅಪ್ಡೇಟ್ ಕೂಡ ಬರ್ತಾ ಇದೆ. ನಿಮಗೆ ಹಂತ ಹಂತವಾಗಿ ಹಣ ಬಿಡುಗಡೆ ಮಾಡ್ತಿರೋ ಕಾರಣ ಬರೋಬ್ಬರಿ 1,20,20,00,000ಕ್ಕೂ ಹೆಚ್ಚು ಫಲಾನುಭವಿಗಳು ಕೂಡ ಇದ್ದಾರೆ. ಹಾಗಾಗಿ ನಿಮಗೆ ಟೈಮ್ ತೆಗೆದುಕೊಳ್ಳುತ್ತೆ. ನಿಮಗೆ ಹಳೆಯದು ಪೆಂಡಿಂಗ್ ಇದ್ರೆ ಹಳೆಯದು ಕ್ಲಿಯರ್ ಆಗುತ್ತೆ, ಅದನ್ನ ನೋಡ್ಕೊಳ್ಳಿ. ನಿಮಗೆ ಜಸ್ಟ್ 1 ತಿಂಗಳ ಮಾತ್ರ ಪೆಂಡಿಂಗ್ ಇದ್ರೆ ಬರೀ ನಿಮಗೆ 2,000 ಬರುತ್ತೆ. ನೀವು ನಿಮ್ಮ ಡಿಬಿಟಿ ಕರ್ನಾಟಕ ಅಪ್ಲಿಕೇಶನ್ ಅಲ್ಲಿ ನೋಡಬೇಕಾಗುತ್ತೆ. ಅಲ್ಲಿ ನಿಮಗೆ ಯಾವ ಕಂತಿನ ಹಣ ಬಂದಿದೆ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ. ಅಲ್ಲಿ ನಿಮಗೆ ಶೋ ಮಾಡುತ್ತೆ ನಿಮಗೆ ಎಷ್ಟು ತಿಂಗಳು ಬಂದಿದೆ ಅಂತ. ಅಲ್ಲಿ ನೀವು ತಿಳ್ಕೊಬಹುದು. ಯಾವುದೇ ರೀತಿ 24, 25ನೇ ಕಂತಿನ ಹಣ ಕೂಡ ಇನ್ನೂ ಕೂಡ ಹಾಕಿಲ್ಲ. ಅದನ್ನ ಬಿಡುಗಡೆ ಮಾಡಿದ ನಂತರ ನಿಮ್ಮ ಖಾತೆಗೆ ಜಮೆ ಆಗುತ್ತೆ. ಇಲ್ಲಿ ಸಾಕಷ್ಟು ಜನಕ್ಕೆ ಅರ್ಧಕ್ಕರ್ಧ ಜನಕ್ಕೆ ಬಂದಿದೆ ಅಂತ ಹೇಳಿ ಟಿಲ್ 23ನೇ ಕಂತಿನವರೆಗೂ ಅರ್ಧಕ್ಕರ್ಧ ಜನಕ್ಕೆ ನಾವು ಹಾಕಿದೀವಿ ಅಂತ ಹೇಳಿ ಸರ್ಕಾರದಿಂದ ಅಪ್ಡೇಟ್ ಕೂಡ ಬಂದಿದೆ. ಅಂದ್ರೆ ಕೆಲವೊಂದು ಆಲ್ಮೋಸ್ಟ್ ಎಲ್ಲರೂ ಕೂಡ ಕ್ಲಿಯರ್ ಕೂಡ ಆಗಿದೆ. ನಿಮಗೆ ಗೊತ್ತಿರೋ ಹಾಗೆ 1,20,00,000ಕ್ಕೂ ಹೆಚ್ಚು ಫಲಾನುಭವಿಗಳಿದ್ದಾರೆ. ಅವರಿಗೆ ಒಂದೇ ದಿನ ನೀವು ಎಲ್ಲರಿಗೂ ಕೂಡ ಹಾಕೋಕ್ಕಾಗೋದಿಲ್ಲ. ಬರುವ 7,500 ಕೋಟಿ ಹೆಚ್ಚಾಗುತ್ತಂತೆ. ಒಂದೇ ದಿನ ಅವರಿಗೆ ಎಲ್ಲರಿಗೂ ಕೂಡ ಅಮೌಂಟ್ ಹಾಕೋಕ್ಕಾಗೋದಿಲ್ಲ. ಹಾಗಾಗಿ ಏನ್ ಮಾಡ್ತಾರೆ ಅಂದ್ರೆ ಸರ್ಕಾರ ಹಂತ ಹಂತವಾಗಿ ಹಾಕ್ತಾರೆ. ಸ್ವಲ್ಪ ಅಪ್ ಟು 10 to 15 ಡೇಸ್, 10 ರಿಂದ 15 ದಿನಗಳ ಕಾಲಾವಕಾಶ ಬೇಕಾಗುತ್ತೆ. ಆಗ ನಿಮಗೆ ಹಾಕ್ತಾರೆ. ಫಾರ್ ಎಕ್ಸಾಂಪಲ್ ಇವತ್ತು ಒಂದು ಜಿಲ್ಲೆಗೆ, ನಾಳೆ ಒಂದು ಜಿಲ್ಲೆಗೆ, ಇವತ್ತು ಒಂದು ಕಂತಿಗೆ, ನಾಳೆ ಒಂದು ಕಂತಿಗೆ, ಆ ರೀತಿ ನಿಮಗೆ ಹಂತ ಹಂತವಾಗಿ ಆಗ್ತಾ ಇರೋ ಕಾರಣ ನಿಮಗೆ ಒಂದೇ ದಿನ ನೀವು ಎಲ್ಲ ಬರಬೇಕು ಅಂದ್ರೆ ಅದು ಆಗೋದಿಲ್ಲ. ನಿಮಗೆ ಹಂತ ಹಂತವಾಗಿ ಬರುತ್ತೆ. ಲೈಕ್ ನಿಮಗೆ ಇವತ್ತು ಇಲ್ಲ ನಾಳೆ ಆ ರೀತಿ ನಿಮಗೆ ನೆಕ್ಸ್ಟ್ ಬರ್ತಾ ಹೋಗುತ್ತೆ. ನಿಮಗೆ ಯಾವ ಮಾಹಿತಿ, ಇದೇ ರೀತಿ ನಿಮಗೆ ಯಾವ್ದಾದ್ರು ಮಾಹಿತಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ನಿಮ್ದು ಯಾವ ಜಿಲ್ಲೆ ನಿಮಗೆ ಅಮೌಂಟ್ ಬಂದಿದೆ ಅಂತ ಹೇಳಿ ಕಮೆಂಟ್ ಮುಖಾಂತರ ತಿಳಿಸಿ. ನಿಮಗೆ ಟಿಲ್ 23 ವರೆಗೂ ಕ್ಲಿಯರ್ ಆಗಿಲ್ಲ ಅಂದ್ರೆ ಇನ್ನೇನು ನಿನ್ನೆ ಮೊನ್ನೆ ಎಲ್ಲ ಆಗ್ತಾ ಬರ್ತಾ ಇದ್ದಾರೆ. ಅರ್ಧಕ್ಕರ್ಧ ಜನ, 50% to 60% ಜನಕ್ಕೆ ಕ್ರೆಡಿಟ್ ಕೂಡ ಆಗಿದೆ ಅಂತ ಬರ್ತಾ ಇದೆ. ನಿನ್ನೆ ಮೊನ್ನೆ ಇವತ್ತು ಎಲ್ಲ ಆಗ್ತಾ ಇದ್ದಾರೆ. ನಿಮಗೂ ಕೂಡ ಪೆಂಡಿಂಗ್ ಇದ್ರೆ ಇನ್ನೇನು ಶೀಘ್ರದಲ್ಲೇ ನಿಮ್ಮ ಖಾತೆಗೆ ಪೆಂಡಿಂಗ್ ಇರೋ ಅಮೌಂಟ್ ನ ಬಿಡುಗಡೆ ಮಾಡ್ತಾರೆ ಈ ಯೋಜನೆ ಕಡೆಯಿಂದ. ಇದು ಇವತ್ತಿನ ಅಪ್ಡೇಟ್ಸ್. ಇದೇ ರೀತಿ ಡೈಲಿ ಅಪ್ಡೇಟ್ಸ್ ನಮ್ಮನ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.